ಏನಾಗ್ತಾ ಇದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬದುಕಿನಲ್ಲಿ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ದರ್ಶನ್ ಜೈಲಿನಲ್ಲೇ ಶಾಶ್ವತವಾಗಿ ಇರಿಸಬೇಕು ಅಂತಿದ್ದಾರಾ? ಈ ರೀತಿಯಾದಂತಹ ತಂತ್ರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಯಾರು ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ರಹಸ್ಯ ಸ್ಥಳದಲ್ಲಿ ಕಾಣದ ಕೈಗಳಿಂದ ತಂತ್ರಗಾರಿಕೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಶಂಕೆ ವ್ಯಕ್ತವಾಗಿದೆ. ದರ್ಶನ್ಗೆ ಗೊತ್ತಿಲ್ಲದೆ ಬಿಗ್ ಯೋಜನೆ ನಡೀತಾ ಇದೆ. ದರ್ಶನ್ ಅಂಡ್ ಧನ್ವೀರ್ ಸ್ನೇಹದ ನಡುವೆಯೂ ಕೂಡ ಬಿರುಕು ಉಂಟಾಗಿದೆ. ಯಾಕಾಗಿ ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳು ಮೂಡ್ತಾ ಇದೆ. ಡಿ ಬಾಸ್ ಹೊರಬಾರದಿರೋ ರೀತಿ ಭಾರಿ ರಣತಂತ್ರವನ್ನ ರೂಪಿಸ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ದರ್ಶನ್ ಅಂಡ್ ಧನ್ವೀರ್ ಅಂತ ಬಂದಾಗ ಇಬ್ರು ಕೂಡ ಆಪ್ತ ಸ್ನೇಹಿತರು, ಒಂದ್ ರೀತಿ ಬ್ರದರ್ಸ್ ಅನ್ನೋ ಹಾಗೆ ಇದ್ರು. ಇನ್ನು ಯಾವಾಗ ದರ್ಶನ್ ಜೈಲಿಗೆ ಹೋಗ್ತಾರೆ ಆ ಒಂದು ಆರಂಭಿಕ ದಿನಗಳಿಂದಲೂ ಕೂಡ ಅವರಿಗೆ ಜಾಮೀನನ್ನ ಕೊಡಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು ಅಥವಾ ಅವರಿಗೆ ಭೇಟಿಯನ್ನ ಮಾಡೋದಾಗಿರಬಹುದು, ಎಲ್ಲದರಲ್ಲೂ ಕೂಡ ಧನ್ವೀರ್ ಮುಂದೆ ಇರ್ತಾ ಇದ್ರು. ಆದ್ರೆ ಇವರಿಬ್ಬರ ನಡುವೆ ಈಗ ವೈಮನಸ್ಸು ಉಂಟಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಆದ್ರೂ ಏನು ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಒಟ್ಟಾರೆಯಾಗಿ ದರ್ಶನ್ ಅವರನ್ನ ಜೈಲಿನಲ್ಲೇ ಇರಿಸಬೇಕಾ ಶಾಶ್ವತವಾಗಿ? ಈ ರೀತಿಯಾದಂತಹ ಏನಾದ್ರೂ ಪ್ಲಾನ್ಸ್ ಗಳನ್ನ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನೆನೆಯೂ ಕೂಡ ಒಂದು ಅಪ್ಡೇಟ್ ಆಗುತ್ತೆ. ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 49ನೇ ಸಾಕ್ಷಿಯಾಗಿರುವಂತಹ ಸಂದೀಪ್ ಎಂಬಾತನಿಗೆ ನ್ಯಾಯಾಲಯದಲ್ಲಿ ದರ್ಶನ್ ವಿರುದ್ಧ ಸಾಕ್ಷಿ ಹೇಳದಂತೆ ಯಾರು ಒತ್ತಡವನ್ನು ಹಾಕಿದ್ದಾರೆ. ಈ ಸಂಬಂಧ ಸಾಕ್ಷಿದಾರ ನ್ಯಾಯಾಲಯದ ಮುಂದೆ ಹೇಳಿಕೆ ನೀಡಿದ ಬಳಿಕ ಪೊಲೀಸರು ತಕ್ಷಣ ಕಾರ್ಯಾಚರಣೆಯನ್ನು ನಡೆಸುತ್ತಾರೆ. ಆರೋಪಿಗಳ ಪತ್ತೆಗೆ ವಿಶೇಷವಾದಂತಹ ತಂಡವನ್ನು ಕೂಡ ರಚಿಸಿದ್ರು. ಸಾಕ್ಷಿದಾರರ ಭದ್ರತೆಯನ್ನ ಮತ್ತಷ್ಟು ಪೊಲೀಸರು ಇದೀಗ ಬಿಗಿಗೊಳಿಸಿದ್ದಾರೆ. ತನಿಖೆಯನ್ನ ನಡೆಸಿ ವೇಣು, ಸುಹಾಸ್, ಪುನೀತ್ ಈ 3 ಜನರನ್ನ ಕೂಡ ಬಂಧಿಸಿ ವಿಚಾರಣೆಯನ್ನ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಅದು ಒಂದು ಭಾಗ. ಆದ್ರೆ ಈಗ ರಹಸ್ಯ ಸ್ಥಳದಲ್ಲಿ ಕಾಣದ ಕೈಗಳಿಂದ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಡಿ ಬಾಸ್ ಜೈಲಿನಿಂದ ಹೊರ ಬರಬೇಕು ಅಂತ ಹೇಳಿ ಕನಸುಗಳನ್ನು ಕಾಣ್ತಾನೆ ಇದ್ದಾರೆ. ಆದ್ರೆ ಅದೆಷ್ಟೇ ಪ್ರಯತ್ನಗಳು ಮಾಡಿದ್ರೂ ಕೂಡ ಆಗ್ತಾ ಇಲ್ಲ. ಈ ಹಿಂದೆಯೂ ಮತ್ತೆ ಜಾಮೀನು ಅಂತ ಹೇಳಿ ಹೋದಂತ ಸಂದರ್ಭದಲ್ಲಿ ಇಲ್ಲ, ಬೇಗನೆ ಟ್ರಯಲ್ಗಳು ಆಗತ್ತೆ, ಒಂದು ವೇಳೆ ಏನಾದ್ರೂ ಟ್ರಯಲ್ ಸ್ಲೋ ಆಯ್ತು ಅಂತ ಹೇಳಿದ್ರೆ, ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳಿದ್ರೆ ಅಥವಾ ಆ ಸಾಕ್ಷಿಗಳ ವಿಚಾರಣೆ ಏನಾದ್ರೂ ಸ್ಲೋ ಆಯ್ತು ಅಂತ ಹೇಳಿದ್ರೆ ಆ ನಂತರದಲ್ಲಿ ನೀವು ಮತ್ತೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಅನ್ನುವಂತ ಒಂದು ನಿಟ್ಟಿನಲ್ಲೂ ಕೂಡ ಕೋರ್ಟ್ ತೀರ್ಪನ್ನ ನೀಡುತ್ತೆ. ಆದ್ರೆ ಈಗ ಅದರ ಮುಂದುವರೆದ ಭಾಗವಾಗಿ ನೋಡ್ತಾ ಹೋಗೋದಾದ್ರೆ ಎಲ್ಲೋ ಒಂದು ಕಡೆ ಯಾರು ಈ ರೀತಿಯಾದಂತಹ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ, ಏನೋ ಪ್ಲಾನ್ಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಪ್ಲಾನ್ಸ್ ಗಳೆಲ್ಲವೂ ಕೂಡ ನಟ ದರ್ಶನ್ಗೆ ನೆಗೆಟಿವ್ ಆಗ್ತಾ ಇದೆಯಾ? ಈ ಒಂದು ನಿಟ್ಟಿನಲ್ಲೂ ಕೂಡ ಸದ್ಯ ಕ್ವೆಶ್ಚನ್ಸ್ ರೈಸ್ ಆಗ್ತಾ ಇದೆ. ಡಿ ಬಾಸ್ ಹೊರಬಾರದೇ ಇರೋದಕ್ಕೆ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಸಾಕು ಬಿಡಿ ಸರ್. ನೀ ಯಾಕೆ ಕಳಿಸ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಬೇಕು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ದೂರವಾಣಿ ಸಂಪರ್ಕದಲ್ಲಿ. ಯಶೋಧ, ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬದುಕಿನಲ್ಲಿ ಕಾಣದ ಕೈಗಳಿಂದ ಏನಾದ್ರೂ ತಂತ್ರಗಾರಿಕೆಯನ್ನ ಮಾಡ್ಲಾಗ್ತಾ ಇದೆಯಾ ಅಂತ ಹೇಳಿ, ಜೊತೆಗೆ ದರ್ಶನ್ ಅಂಡ್ ಧನ್ವೀರ್ ಅಂತ ಬಂದಾಗ ಬಿಗಿನಿಂಗ್ ಇಂದ ಅವರಲ್ಲಿ ಒಳ್ಳೆ ರೀತಿಯ ಬಾಂಡಿಂಗ್ ಇತ್ತು, ಸಪೋರ್ಟ್ ಮಾಡ್ತಾ ಇದ್ರು. ಆದ್ರೆ ಈಗ ದೂರ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನಾದ್ರೂ ಸಾಕ್ಷ್ಯಾಧಾರಗಳ ಆಧಾರ ಇದೆಯಾ? ಯಾವ ಬೇಸ್ ಮೇಲೆ ಈ ರೀತಿಯಾದಂತಹ ಹೇಳಿಕೆಗಳು ನೀಡಲಾಗ್ತಾ ಇದೆ? ಎಸ್ ದಿವ್ಯದಾಸ್, ದರ್ಶನ್ ಅಂತ ಬಂದಾಗ ನಾವಿಲ್ಲಿ ಮುಖ್ಯವಾಗಿ ಗಮನಿಸ್ಬೇಕು. ಆಯ್ತು, ಎಲ್ಲವೂ ಆಯ್ತು, ಕೇಸ್ ಆಯ್ತು, ರೇಣುಕಾಸ್ವಾಮಿ ಕೊಲೆ ಸಂಬಂಧ ಆಯ್ತು. ಅದಕ್ಕೂ ಮುನ್ನ ದರ್ಶನ್ ಅವರು ಇಂಡಸ್ಟ್ರಿಯಲ್ಲಿ ಒಂಥರ ನೇರ ಟಾರ್ಗೆಟ್ ಅಂತಾನೆ ಹೇಳ್ಬಹುದು. ಕೊಲೆ ಕೇಸ್ ಆಗೋ ಮುಂಚೆನೂ ಕೂಡ ಒಂಥರ ನೇರ ಟಾರ್ಗೆಟ್. ಆ ವ್ಯಕ್ತಿಯನ್ನ ಬಳಸಿಕೊಂಡವರೇ ಕಡೆಗೆ ಆ ವ್ಯಕ್ತಿಯ ಬಗ್ಗೆ ಇಲ್ಲ ಸಲ್ಲದ ಮಾತಾಡಿಕೊಂಡು ಹಿಂಸೆ ಕೊಟ್ಟು ಅವ್ರ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡಿದ್ವಿ. ಈ ತರದ ಸಾಕಷ್ಟು ಉದಾಹರಣೆಗಳನ್ನ ನಾವು ಕಣ್ಣ ಮುಂದೆ ನೋಡಿದ್ವಿ, ಜೊತೆಗೆ ನಾವು ಸುದ್ದಿ ಕೂಡ ಮಾಡಿದ್ವಿ. ಇದೆಲ್ಲದರ ಬೆನ್ನಲ್ಲೇ ಇದೀಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಹೊರಗೆ ಬರಬಾರದು ಅಂತ ಹೇಳಿ ಕಾಣದ ಕೈಗಳು ದೊಡ್ಡ ಮಟ್ಟದ ಷಡ್ಯಂತ್ರವನ್ನ ಮಾಡ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಇದೀಗ ಜಿ ಕನ್ನಡ ನ್ಯೂಸ್ಗೆ ಸಿಕ್ಕಿರುವಂತದ್ದು. ಹಾಗಾದ್ರೆ ದರ್ಶನ್ ಅವರ ಬದುಕಿನಲ್ಲಿ ನಿಜಕ್ಕೂ ಏನಾಗ್ತಾ ಇದೆ? ದರ್ಶನ್ ಅವರಲ್ಲಿ ಆಲ್ರೆಡಿ ಮಾಡಿರುವಂತ ತಪ್ಪಿಗೆ ಅವರು ಅಲ್ಲಿ
ಹಿಂಸೆನ ಅನುಭವಿಸ್ತಾ ಇದ್ದಾರೆ. ಅವ್ರಿಗೆ ಕಾನೂನಿನ ಮೂಲಕ ಏನೇನ್ ಆಗ್ಬೇಕು ಅದು ಆಗ್ತಾ ಇದೆ. ಇದರ ನಡುವೆ ದರ್ಶನ್ ಅವರು ಜೈಲಿನಲ್ಲೇ ಶಾಶ್ವತವಾಗಿ ಇರಬೇಕು, ಜೈಲಿನಲ್ಲೇ ಅವರು ಕಳೆದು ಹೋಗ್ಬೇಕು, ಮತ್ತೆ ವಾಪಸ್ ಬರಬಾರದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರಗಳು, ಪ್ಲಾನಿಂಗ್ಗಳು ನಡೀತಾ ಇದೆ. ಅವರು ನೇರವಾಗಿ ಕಣ್ಣಿಗೆ ಕಂಡ್ರು ಕೂಡ ಕಾಣದ ರೀತಿ ದೊಡ್ಡ ಮಟ್ಟದಲ್ಲಿ ರಂಗಿನಾಟ ಮಾಡ್ತಾ ಇದ್ದಾರೆ, ರಂಗಿನಾಟ ಆಡ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದು ಇನ್ಫಾರ್ಮೇಶನ್ ಕನ್ನಡ ನ್ಯೂಸ್ಗೆ ಸಿಕ್ಕಿರುವಂತದ್ದು. ಜೊತೆಗೆ ದರ್ಶನ್ ಮತ್ತು ಧನ್ವೀರ್ ಸ್ನೇಹದ ನಡುವೆ ಕೂಡ ಇದೀಗ ಯಾರೋ ಒಬ್ರು ಬರ್ತಾ ಇದ್ದಾರೆ, ಅವ್ರನ್ನ ದೂರ ಮಾಡ್ಬೇಕು, ಅವ್ರನ್ನ ಎನಿಮಿಗಳ ತರ ಮಾಡ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದು ಬೆಳವಣಿಗೆ ಕೂಡ ನಡೀತಾ ಇದೆ ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ. ಹಾಗಾದ್ರೆ ದರ್ಶನ್ ಮತ್ತೆ ಧನ್ವೀರ್ ಅನ್ನ ದೂರ ಮಾಡೋದಕ್ಕೆ ಯಾವ ರೀತಿಯ ಷಡ್ಯಂತ್ರ ನಡೀತಾ ಇದೆ? ಯಾಕೆ ದರ್ಶನ್ ಮತ್ತು ಧನ್ವೀರ್ ಅನ್ನ ದೂರ ಮಾಡೋದಕ್ಕೆ ಹೊರಟಿದ್ದಾರೆ ಅಂದ್ರೆ, ಸಿಕ್ಕಿರೋ ಮಾಹಿತಿಯ ಪ್ರಕಾರ ದರ್ಶನ್ ಅವರನ್ನ ಹೇಗಾದ್ರೂ ಮಾಡಿ ಧನ್ವೀರ್ ಅವರು ಹೊರಗೆ ಕರ್ಕೊಂಡ್ ಬರ್ಬೇಕು ಅಂತ ಚಾಲೆಂಜ್ ಹಾಕಿರುವಂತ ವಿಚಾರ ನಿಮ್ಗೆ ಗೊತ್ತೇ ಇದೆ. ಧನ್ವೀರ್ ಅವರು ಎಲ್ಲಿ ಕರ್ಕೊಂಡ್ ಬಂದ್ಬಿಡ್ತಾರೆ, ಏನು ಯೋಜನೆಗಳನ್ನ ಮಾಡ್ಬಿಡ್ತಾರೋ ಅನ್ನೋ ರೀತಿಯಲ್ಲಿ ಇದೀಗ ಒಂದು ಕಾಣದ ಕೈ ಆಟ ಆಡ್ತಾ ಇದೆ ಅಂತ. ಯಾಕಂದ್ರೆ ದರ್ಶನ್ ಆಗಿರ್ಬೋದು, ವಿಜಯಲಕ್ಷ್ಮಿ ಮೇಡಮ್ ಆಗಿರ್ಬೋದು, ಅವ್ರ ಜೊತೆ ಈ ಸಮಸ್ಯೆಗಳ ಆದಾಗಿನಿಂದ ಡೇ 1 ನಿಂತಿರುವಂತದ್ದೇ ಧನ್ವೀರ್. ಹಾಗಾದ್ರೆ ಧನ್ವೀರನ್ನ ದರ್ಶನ್ ಅವರ ಕುಟುಂಬದಿಂದ ದೂರ ಮಾಡ್ಬೇಕು, ಜೊತೆಗೆ ದರ್ಶನ್ ಅವರನ್ನ ಹೊರ ಕರ್ಕೊಂಡ್ ಬರಬಾರ್ದು, ಈ ರೀತಿಯ ಒಂದು ದೊಡ್ಡ ಪ್ಲಾನ್ ನಡೀತಾ ಇದೆ. ಇದೆಲ್ಲದರ ನಡುವೆ ಇದೀಗ ಧನ್ವೀರ್ ಅವರು ಈಗಷ್ಟೇ ಒಂದು ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ. ದರ್ಶನ್ ಅವ್ರ ಜೊತೆ ಇರುವಂತಹ ಒಂದು ಫೋಟೋನ ಹಾರ್ಟ್ ಸಿಂಬಲ್ ಹಾಕೋದ್ರ ಮೂಲಕ ಅವರು ಸ್ಟೋರಿಯಲ್ಲಿ ಹಾಕೊಂಡಿರುವಂತದ್ದು. ಏನಪ್ಪಾ ಅಂತ ಹೇಳಿದ್ರೆ, ದರ್ಶನ್ ಅವರ ಸಿನಿಮಾದ ಒಂದು ಡೈಲಾಗ್ ಅನ್ನ ಇಲ್ಲಿ ಹಾಕಿದ್ದಾರೆ ಮೆನ್ಷನ್ ಮಾಡಿ, ತುಂಬಾ ಜನ ನಿಮ್ಮನ್ನ ಬೀಳ್ಸೋಕೆ ಸ್ಕೆಚ್ ಹಾಕ್ತಾ ಇದ್ದಾರೆ ಅಂತ ಹೇಳಿ ದರ್ಶನ್ ಅವ್ರಿಗೆ ಯಾರೋ ಒಬ್ಬರು ಮತ್ತೆ ಸಹ ನಟ ಹೇಳುವ ರೀತಿ. ಅದಕ್ಕೆ ದರ್ಶನ್ ಅವರ ಡೈಲಾಗ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನಾನು ಭೂಮಿ ಮೇಲೆ ಮಲಗುವ ಸಂದರ್ಭದಲ್ಲಿ ಮಾತ್ರ ನನ್ನ ಬೆನ್ನನ್ನ ಕೊಡ್ತೀನಿ, ಬೇರೆ ಟೈಮಲ್ಲಿ ನನ್ನ ಬೆನ್ನನ್ನ ಕೊಡೋದಿಲ್ಲ, ಅಂತ ಸಂದರ್ಭದಲ್ಲೇ ನನ್ನನ್ನ ಮಚ್ಚ ಹಾಕೋಕೆ ಯಾರಿಗೂ ಆಗೋದಿಲ್ಲ, ಇನ್ನು ಸ್ಕೆಚ್ ಎಲ್ಲಿಂದ ಅನ್ನೋ ರೀತಿಯಲ್ಲಿ ಆ ಡೈಲಾಗ್ ಅನ್ನ ಹಾಕೊಳ್ಳೋದ್ರ ಮೂಲಕ ಧನ್ವೀರ್ ಅವರಿಗೆ ಪೋಸ್ಟ್ ಅನ್ನ ಹಾಕಿರುವಂತದ್ದು. ಅಂದ್ರೆ ನಾವೀಗ ಏನ್ ಚರ್ಚೆ ಮಾಡ್ತಾ ಇದೀವಲ್ಲ, ಈ ಚರ್ಚೆಗೆ ಧನ್ವೀರ್ ಅವರ ಕಡೆಯಿಂದಲೂ ಕೂಡ ಇದೀಗ ಹೌದು, ನಮ್ಮನ್ನ ದೂರ ಮಾಡೋದಕ್ಕೆ ಕಾರಣದ ಕೈಗಳು ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಅಂಡ್ ನೀವು ದರ್ಶನ್ ಅವರು ಈಗ ಒಳಗಿದಾರಲ್ಲ, ಅವ್ರು ಹೊರಗೆ ಬರಬಾರ್ದು ಅನ್ನೋ ರೀತಿಯಲ್ಲಿ ಪ್ಲಾನಿಂಗ್ ನಡೀತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಡೈಲಾಗ್ ಏನೀಗ ಅವ್ರು ಸ್ಟೋರಿ ಹಾಕೊಂಡಿದಾರ, ಈ ಡೈಲಾಗ್ ಸಿಂಕ್ ಆಗ್ತಿದೆ ಅನ್ನೋದನ್ನ ಇಲ್ಲಿ ಮುಖ್ಯವಾಗಿ ಗಮನಿಸಬಹುದು. ಒಟ್ಟಾರೆ ಬೆಳವಣಿಗೆನ ನೋಡ್ತಾ ಇದ್ರೆ ಏನಾಗ್ತಾ ಇದೆ, ಮುಂದೇನು ದರ್ಶನ್ ಅವರು ಹೊರಗೆ ಬರ್ತಾರಾ, ಹೊರಗೆ ಬಾರದ ರೀತಿಯಲ್ಲಿ ಏನಾದ್ರು ಪ್ಲಾನಿಂಗ್ ಆಗುತ್ತಾ ಅನ್ನೋದು ಚರ್ಚೆಯ ನಡುವೆ ಕಾನೂನಿನ ಮೇಲೆ ನಾವೆಲ್ಲರೂ ಕೂಡ ನಂಬಿಕೆಯನ್ನ ಇಡಬೇಕಾಗುತ್ತೆ. 100% ಅವ್ರು ಮಾಡಿರುವಂತ ತಪ್ಪಿಗೆ ಶಿಕ್ಷೆ ಆಗುತ್ತೆ. ಶಿಕ್ಷೆ ಆದ ಬಳಿಕ ಒಂದಷ್ಟು ದಿನ ಅಂತ ಆದ ಬಳಿಕ ಅವ್ರು ಹೊರಗೆ ಬರಲೇಬೇಕಾಗುತ್ತೆ. ಸೊ ಈ ಎಲ್ಲಾ ಪ್ರೋಸೆಸ್ ನಡುವೆ ದರ್ಶನ್ ಅವರು ಒಳಗಿದ್ರು ಕೂಡ ಈ ಹೊರಗೆ ದೊಡ್ಡ ಮಟ್ಟದ ಕುತಂತ್ರಗಳು ನಡೀತಾ ಇರೋದಂತೂ ಸತ್ಯ ಅನ್ನೋದಕ್ಕೆ ಈಗ ಧನ್ವೀರ್ ಅವರು ಹಾಕಿರುವಂತಹ ಪೋಸ್ಟ್ ಕೂಡ ಇಲ್ಲಿ ಮುಖ್ಯವಾಗಿ ಒಂದು ಸಾಕ್ಷಿಯ ರೀತಿ ಸಿಗುತ್ತೆ. ದಿವ್ಯಾ, ಓಕೆ ಯಶೋಧ, ಒಂದ್ ಕಡೆ ಕಾನೂನಾತ್ಮಕ ಪ್ರಕ್ರಿಯೆಗಳು ನಡೀತಾ ಇದೆ, ಈ ರೀತಿಯಾಗಿದ್ದಾಗ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಆಗ್ತಿದ್ಯಾ ಅಂತ? ಯಾರೇ ಆದ್ರೂ ಕೂಡ ಕಾನೂನಿನ ಪಾಲನೆ ಮಾಡಬೇಕಾಗತ್ತೆ, ಫಾಲೋ ಆಗಬೇಕು. ಸದ್ಯ ದರ್ಶನ್ ಅವರದ್ದು ಒಂದ್ ರೀತಿ ಇದೇ ರೀತಿಯ ಸಿಚುಯೇಷನ್ ಏನ್ ಹೇಳ್ತೀರಾ? ನಾನು ಆಗ್ಲೇ ನಿಮ್ಗೆ ಹೇಳ್ದಾಗೆ ದರ್ಶನ್ ಅವರದ್ದು ಅವರು ಈ ಎಲ್ಲಾ ಸಮಸ್ಯೆಗಳಿಗೆ ಸಿಲುಕಿ ಹಾಕಿಕೊಳ್ಳುವ ಮುನ್ನವೂ ಕೂಡ ಅವ್ರಿಗೆ ಸಮಸ್ಯೆ ಅನ್ನೋದು ಅವ್ರ ಹಿಂದೆನೆ ಇತ್ತು. ಹಿಂದೆ ಮುಂದೆ ಲೆಫ್ಟ್ ರೈಟ್ ಅಂತಾರಲ್ಲ ಆ ರೀತಿ ಅದು ಕಾಮನ್ ಆಗಿ ನಾವು ಹೇಳ್ತಾ ಇರ್ತೀವಿ. ಸಮಸ್ಯೆ ಅನ್ನೋದು ದರ್ಶನ್ ಹಿಂದೆ ಇದೆಯೋ ಅಥವಾ ದರ್ಶನ್ ಅವರೇ ಸಮಸ್ಯೆ ಹಿಂದೆ ಇದಾರೋ ಗೊತ್ತಿಲ್ಲ ಅನ್ನೋ ರೀತಿ. ಈಗ ಅವ್ರು ಒಳಗಿದ್ರು ಕೂಡ ಮಾಡಿರುವ ತಪ್ಪಿಗೆ ಅವರು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರು ಕೂಡ ಹೊರಗೆ ಈ ರೀತಿಯ ಪ್ಲಾನಿಂಗ್ ನಡೀತಾ ಇದೆ. ಅದು ಕಾನೂನಿದೆ, ಕಾನೂನು ನೋಡ್ಕೊಳ್ಳುತ್ತೆ, ಕೋರ್ಟ್ ಇದೆ, ಕಚೇರಿ ಇದೆ, ನ್ಯಾಯಾಧೀಶರಿದ್ದಾರೆ. ಅವ್ರು ಮಾಡಿರುವಂತ ತಪ್ಪಿಗೆ ಏನೇನ್ ಆಗ್ಬೇಕು ಅದು ಕೋರ್ಟ್ ಮೂಲಕ ಆಗೇ ಆಗುತ್ತೆ. ಅದ್ರ ನಡುವೆ ಈ ರೀತಿಯ ಒಂದು ಷಡ್ಯಂತ್ರ ಕೂಡ ನಡೀತಾ ಇರೋದು ಒಂಥರ ದುರಂತ ಅಂತಾನೆ ಅನಿಸುತ್ತೆ. ದಿವ್ಯಾದಾಸ್, ಓಕೆ, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ಯಶೋಧ ಕೂಡ ಇದೇ ರೀತಿಯಾಗಿ ಮಾಹಿತಿಯನ್ನ ನೀಡ್ತಾ ಇದ್ರು. ಒಟ್ಟಾರೆಯಾಗಿ ದರ್ಶನ್ ಅಂಡ್ ಧನ್ವೀರ್ ಅಂತ ಬಂದಾಗ ಆರಂಭದಿಂದಲೂ ಕೂಡ ಒಳ್ಳೆಯ ರೀತಿಯಾದಂತಹ ಗೆಳೆಯರಿದ್ದ ಹಾಗೆ ಇದ್ರು. ಆದರೆ ಈಗ ಸದ್ಯಕ್ಕೆ ಆಗ್ತಾ ಇರುವಂತಹ ಟ್ರೆಂಡಿಂಗ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವ ಸುದ್ದಿಗಳನ್ನ ನೋಡಿದ್ರೆ ಯಾರು ಬೇಕಂತಲೇ ಈ ರೀತಿಯಾದಂತಹ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಅನ್ನೋದಾಗಿಯೂ ಕೂಡ ತಿಳಿಸ್ತಾ ಇದ್ರು. ಹಾಗೆ ದರ್ಶನ್ ಜೈಲಿನಲ್ಲಿ ಶಾಶ್ವತವಾಗಿಯೇ ಇರಿಸಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಈ ಆಗ್ತಾ ಇರುವಂತಹ ಅಪ್ಡೇಟ್ಸ್ಗಳನ್ನ ಅಥವಾ ಡೆವಲಪ್ಮೆಂಟ್ಸ್ಗಳನ್ನ ನೋಡ್ತಾ ಹೋದ್ರೆ ಒಂದು
ಕಡೆ ಈ ಕೇಸ್ ಅನ್ನೋದು ಕಾನೂನಾತ್ಮಕ ಪ್ರಕ್ರಿಯೆ ಒಳಗೊಂಡಿದೆ. ಅದೇ ರೀತಿಯಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳು ರೈಸ್ ಆಗ್ತಾ ಇರೋದು ಎಲ್ಲೋ ಒಂದು ಕಡೆ ಒಂದು ರೀತಿ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇರೋದು ಕೂಡ ತಪ್ಪು ಅಂತ ಹೇಳೋದಕ್ಕಾಗ್ತಾ ಇಲ್ಲ. ಒಟ್ಟಾರೆಯಾಗಿ ದರ್ಶನ್ಗೆ ಗೊತ್ತಿಲ್ಲದೆ ಬಿಗ್ ಯೋಜನೆಗಳನ್ನ ಮಾಡಲಾಗ್ತಾ ಇದೆ, ಬಿಗ್ ಪ್ಲಾನ್ಸ್ ಗಳನ್ನ ಮಾಡ್ತಾ ಇದೆ, ಷಡ್ಯಂತ್ರ ಅಂತ ಕೂಡ ಹೇಳಲಾಗ್ತಾ ಇದೆ.